ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ವ್ಲಾಗ್ಸ್. ಆ್ಯಂಡ್ ನಿನ್ನೆ ವ್ಲಾಗ್ ಮಾಡೋಣ ಅಂತ ಆಲ್ರೆಡಿ ಒಂದು ಮಾರ್ನಿಂಗ್ ತನಕ ವ್ಲಾಗ್ನ ಶೂಟ್ ಮಾಡಿಕೊಂಡೆ. ಬಟ್ ಅದಾದಮೇಲೆ ತುಂಬ ಕೆಲಸ ಇತ್ತು ಮನೆಯಲ್ಲಿ. ಅಂದರೆ ಗೊತ್ತಲ್ವಾ, ಹಬ್ಬದ ಕ್ಲೀನಿಂಗ್ ಅಂದರೆ ಹಬ್ಬದ ಕ್ಲೀನಿಂಗ್ ಅಂದ್ರೇ ಹಾಗೆ. ಯಾಕಂದರೆ ತುಂಬ ಕಡೆ ಗಲೀಜಿರುತ್ತೆ. ಆಮೇಲೆ ಧೂಳು ಹೊಡಿಯೋದು, ಬಟ್ಟೆ ಮಡಿಸೋದು, ತುಂಬ ಕೆಲಸ ಇತ್ತು. ಆಮೇಲೆ ನಾನೇನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ನಿನ್ನೆ ವ್ಲಾಗ್ ಎಲ್ಲ ಅನ್ಕಂಪ್ಲೀಟು, ಏನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಪೂರ್ತಿ ಕಂಟಿನ್ಯೂ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿನ್ನೆ ಏನೇನಾಯಿತು ಅನ್ನೋದನ್ನು ತೋರಿಸ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ನಿನ್ನೆ ಏನಾಯಿತು ಅಂದರೆ ನಿನ್ನೆ ನಮ್ಮ ಗಾಡ್ರೇಜ್ ಕ್ಲೀನ್ ಮಾಡಿದೆ ಆ್ಯಂಡ್ ನಮ್ಮ ಬಟ್ಟೆ ಸ್ಟ್ಯಾಂಡ್ ಕ್ಲೀನ್ ಮಾಡಿದೆ. ಆ್ಯಂಡ್ ಎಲ್ಲ ನಿನ್ನೆನೇ ಧೂಳ ಹೊಡೆದು ಹಾಸಿಗೆ ಒಗ್ದಾಕಿ ಬಟ್ಟೆ ಒಗೆದು ಪೂರ್ತಿ ಕೆಲಸ ಎಲ್ಲ ನಿನ್ನೆನೇ ಮುಗೀತು. ಬಟ್ ಆದರೂ ಇವತ್ತು ಮೇಲ್ಮೇಲೆ ಕೆಲಸ ಇದೆ. ಅಂದರೆ ಇನ್ನು ಹಾಸಿಗೆ ಒಣಗಾಕಬೇಕು, ಆಮೇಲೆ ಬಟ್ಟೆ ಒಣ ಹಾಕಬೇಕು. ರಾತ್ರಿ ಒಣ ಹಾಕೋಕ್ಕಾಗಲ್ಲ, ಯಾಕಂದರೆ ಟೈಮ್ ಹತ್ತತ್ರ 8 ಗಂಟೆ ಆಯ್ತು. ನಾನು ಒಬ್ಬಳೇ ಹೋಗಿದೆ, ಯಾಕಂದರೆ ನಮ್ಮ ಮಮ್ಮಿಗೂ ಹುಷಾರಿರಲಿಲ್ಲ. ಅವರು ಪಾಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದರು ಮನೇಲಿ ಹಾಲ್ ಕ್ಲೀನ್ ಮಾಡಬೇಕಾದ್ರೆ. ಇನ್ನು ಹಾಸಿಗೆ ನಾನೇ ಒಗ್ದೆ, ಬಟ್ಟೆನೂ ನಾನೇ ಒಗ್ದೆ. ಇನ್ನು ಸಣ್ಣ ಪುಟ್ಟ ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ರಂಜಿತನೂ ಒಂದು 4 ಗಂಟೆ ತನಕ ಇದ್ಲು. ಅವಳ ಕೈಲಾದಷ್ಟು ಅವಳು ಸ್ವಲ್ಪ ಹೆಲ್ಪ್ ಮಾಡಿ ಹೋದ್ಲು. ಬಟ್ ಟೋಟಲ್ ಒಂದು 3 ದಿನದ ಕೆಲಸ. ಎಲ್ರದ್ದು ಅಷ್ಟೇ ಅನಿಸುತ್ತೆ. ಹಬ್ಬದ ಕ್ಲೀನಿಂಗ್ ಅಂದ್ರೇ ಹಂಗೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತು ಹೆಣ್ಮಕ್ಳು ಮಾಡಲೇಬೇಕು. ನಿನ್ನೆ ಹಾಸಿಗೆ ಒಗಿಬೇಕಾದ್ರೆ ಫುಲ್ಲು ಮಳೆ ಹಂಗೆ ಲೈಟಾಗಿ ಮಳೆ ಇತ್ತು. ಹಾಗಾಗಿ ಸ್ವಲ್ಪ ಶೀತನೂ ಆಗಿಬಿಟ್ಟಿದೆ ನನಗೆ. ಆಲ್ರೆಡಿ ಶೀತ ಆಗಿದೆ, ಧೂಳಕ್ಕೆಲ್ಲ ಮೂಗೆಲ್ಲ ಒಂಥರ ಆಗಿಬಿಟ್ಟಿದೆ. ಇನ್ನೂ 2-3 ದಿನ ಇದೇ ಥರ ಅನಿಸುತ್ತೆ ನನಗೆ. ಬನ್ನಿ ಒಂದು ನಿಮಗೆ ನಮ್ಮ ಮನೇನ ಕ್ಲೀನ್ ಮಾಡಿ ತೋರಿಸ್ತೀನಿ. ಕಸ ಎಲ್ಲ ಹೊಡೆದು ಮನೆ ಹೆಂಗೆ ಕ್ಲೀನ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮದು ಟಿ ವಿ ಸ್ಟ್ಯಾಂಡ್ ಆಗಲಿ, ಆಮೇಲೆ ಎಲ್ಲ ಪ್ರತಿಯೊಂದನ್ನು ತೆಗೆದು ಒರೆಸಿರೋದು ಎಲ್ಲ ಕ್ಲೀನ್ ಆಗಿದೆ. ಇನ್ನು ಖುಷಿಯಪ್ಪ ಅಂದ್ರೆ ಮನೆ ಎಲ್ಲ ಸ್ವಚ್ಛ ಮಾಡಿದ್ದೀನಿ ಅನ್ನೋ ಒಂದು ಫೀಲ್ ಖುಷಿ ಆಗ್ತಿದೆ. ಆಮೇಲೆ ಬೇಗ ಮುಗಿಸಿದ್ದೀನಿ ಅನ್ನೋದು ಖುಷಿ. ಎಲ್ಲರೂ ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ನಾನು ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ ಅನ್ನೋದು ಖುಷಿ. ಆ್ಯಂಡ್ ನಾಳೆಯಿಂದನೇ ನಾನು ರಾಟೆ ಕ್ಲಾಸಿಗೆ ಹೋಗಬೇಕು, ಟೈಲರಿಂಗ್ ಕ್ಲಾಸು. ಹಾಗಾಗಿ ನನಗೆ ಫಸ್ಟು ಮಾಡಿ ಮುಗಿಸ್ಬಿಡೋಣ, ಮತ್ತು ಹೋದ್ಮೇಲೆ ಮತ್ತೆ 2-3 ದಿನ ರಜೆ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಅಷ್ಟೇ. ನಾನು ಫಸ್ಟ್ ಎದ್ದಿದ ತಕ್ಷಣ ಬಟ್ಟೆ ಒಣ ಹಾಕಿ ಆಮೇಲೆ ಹಾಸಿಗೆ ಎಲ್ಲ ಒಣ ಹಾಕ್ದೆ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಶೇಂಗಾ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಕ್ಲೀನಾಗಿ ಇದು ಮಾಡಿಕೊಂಡೆ. ತರಕಾರಿ ಜಾಸ್ತಿ ಇದ್ದಾಗ ಇದೇ ಥರ ಮಾಡೋದು ನಾನು, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಈರುಳ್ಳಿ, ಟೊಮೊಟೊ ಹಾಕಿ ಕ್ಲೀನಾಗಿ ಬಡಿಸ್ಕೊಂಡು 1-2 ಲೋಟ ನೀರು ಹಾಕಿ ಶಾವಿಗೆನ ನೀಟಾಗಿ ಅದರಲ್ಲೇ ಕುದಿಸ್ಕೊತೀನಿ. ನಮ್ಮ ಕಡೆ ಈ ಥರ ಮಾಡ್ತೀನಿ, ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದು ಯಾವ ಲೀಟ್ರ್ ಅಂತ ಹೇಳಿ ಅನಿಸ್ತಿ ನೀಟಾಗಿ ತೋರಿಸ್ಬಿಡ್ತೀನಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಆಗಿತ್ತು. ಅದನ್ನೆಲ್ಲನೂ ನೀಟ್ ಮಾಡಿ ಬೇಕಾದಷ್ಟೇ ಇಟ್ಕೊಂಡು ವೇಸ್ಟೇಜ್ ಎಲ್ಲ ತೆಗೆದು ಆ್ಯಂಡ್ ಫುಲ್ ಧೂಳ ಎಲ್ಲ ಹೊಡೆದು ರೂಮ್. ಆಮೇಲೆ ಇಲ್ಲಿ ನನ್ನ ಸ್ಟ್ಯಾಂಡ್ ಇತ್ತು, ಬಟ್ಟೆ ಸ್ಟ್ಯಾಂಡು. ಈ ಬಟ್ಟೆ ಸ್ಟ್ಯಾಂಡನ್ನ ಇಲ್ಲಿಂದ ತೆಗ್ದೆ, ಯಾಕಂದರೆ ನಮ್ಮದು ಗೊತ್ತಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇರೋದೇ ರೂಮ್ ಸಣ್ಣದು. ಅದರಲ್ಲೇ ಇದು ಕಾಟ ಸ್ವಲ್ಪ ದೊಡ್ಡದಿದೆ. ನಂಗೆ ಬಟ್ಟೆ ತಗೊಳ್ಳೋಕ್ಕೂ ಸರಿಯಾಗಲ್ಲ. ಆಮೇಲೆ ತುಂಬ ಬಟ್ಟೆ ಎಲ್ಲ ಕೆಳಗೆ ಬಿದ್ದೆ ಗಲೀಜಾಗಿಬಿಡೋದು ಆಲ್ಮೋಸ್ಟ್ ಆಲು. ಆಮೇಲೆ ಇಲ್ಲಿ ಬಟ್ಟೆ ಇಟ್ಕೊಳ್ಳೋಕೆ ಇದು ಮಾಡಿಸ್ಕೊಂಡಿದ್ದೀವಿ, ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ ಅಲ್ವಾ. ಇಲ್ಲಿ ಚೆನ್ನಾಗೂ ಇರುತ್ತೆ. ಆಮೇಲೆ ಬಟ್ಟೆ ಸ್ನಾನಕ್ಕೆ ಹೋದಾಗ ಇಲ್ಲೇ ತೊಗೊಂಡು ಹೋಗ್ಬಿಡ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಿನ್ನೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. 8 ಗಂಟೆಗೆ ಮುಗಿದಿದೆ ರಾತ್ರಿ. ಆಮೇಲೆ ಈ ಫ್ರಿಡ್ಜು ಇದೆಲ್ಲ ಕ್ಲೀನ್ ಮಾಡ್ಕೊಂಡು, ಇದು ಟಿ ವಿ ಸ್ಟ್ಯಾಂಡ್ ಎಲ್ಲ ತುಂಬ ಗಲೀಜಾಗಿತ್ತು, ಅದನ್ನೂ ಕ್ಲೀನ್ ಮಾಡ್ಕೊಂಡ್ವಿ. ಟೋಟಲ್ ಹೋಲ್ ಇದನ್ನೇ ಕ್ಲೀನ್ ಮಾಡ್ಕೊಂಡು ನಮ್ಮ ಸ್ಟ್ಯಾಂಡನ್ನ ಇಲ್ಲಿ ಮುಂದೆ ತಂದು ಇಟ್ಕೊಂಡಿದ್ದೀನಿ ನಾನು. ನನ್ನ ಬಟ್ಟೆ ಸ್ಟ್ಯಾಂಡ್ ಇದು. ಇಲ್ಲಿಂದ ಇದೆಲ್ಲ ನನ್ನ ಬಟ್ಟೆ, ಈ ಕಡೆದು ಇದೆಲ್ಲ ಬಟ್ಟೆ ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇವತ್ತು ಪೂಜೆ ಮಾಡಬೇಕು. ಸ್ನಾನಕ್ಕೆ ಆಲ್ರೆಡಿ ನೀರು ಇಟ್ಟಿದ್ದೀನಿ. ಆ್ಯಂಡ್ ದೇವ್ರ ಪೂಜೆ ಒಂದು ಮಾಡಿಬಿಟ್ರೆ ಮುಗೀತು. ಆ್ಯಂಡ್ ನಮ್ಮ ಮಾವ ಬರ್ತಾ ಇದ್ದಾರಂತೆ. ನಮ್ಮ ಮಾವ ಅಂದರೆ ನಮ್ಮ ಮಮ್ಮಿ, ಅಣ್ಣ,
ಮತ್ತು ಅವರ ಹೆಂಡತಿ ಅಂದರೆ ನನಗೆ ಅತ್ತೆ ಮಾವ ಆಗ್ತಾರಲ್ವ, ನಮ್ಮ ಮಾವ ನಮ್ಮ ಅತ್ತೆ ಬರ್ತಾರಂತೆ. ಅವ್ರಿಗೆ ನಮ್ಮ ಮಮ್ಮಿ ಅವ್ರು ಬಂದರೆ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ರೊಟ್ಟಿ ಒಂದು ಮಾಡಬೇಕು. ಈಗ ಫಸ್ಟು ಸ್ನಾನಕ್ಕೆ ನೀರಿಟ್ಟಿದ್ದೀನಿ, ಸ್ನಾನ ಮಾಡಿಕೊಂಡು ರೊಟ್ಟಿ ಮಾಡಬೇಕು ಅಷ್ಟೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ. ಇನ್ನೊಂದು ಎಲ್ಲದಕ್ಕಿಂತ ಬೇಜಾರೇನಪ್ಪ ಅಂದರೆ ವ್ಯೂಸ್ ಅಟ್ಲೀಸ್ಟ್ ಒಂದು 50-20 ಜನನಾದರೂ ನೋಡಬೇಕಾ, 4-5. ಅದರಲ್ಲೇ ನನ್ನ ಫ್ರೆಂಡ್ಸ್ ಒಂದಿಬ್ರು ಇದ್ದಾರೆ. 6 ಜನ ಸಬ್ಸ್ಕ್ರೈಬರಲ್ಲಿ ಒಂದು 3 ಜನ ನಾವೇ ಇದ್ದೀವಿ ಇದರಲ್ಲಿ. ನನ್ನ ಫ್ರೆಂಡು ಮತ್ತು ಒಂದು 3 ಜನ ನನ್ನ ಫ್ರೆಂಡ್ಸೇ ಇದ್ದಾರೆ. ಇನ್ನು 3 ಜನ ಯಾರೋ ಹೊಸೊಬ್ರಿದ್ದಾರೆ ಅಷ್ಟೇ. 6 ಜನ ಸಬ್ಸ್ಕ್ರೈಬರ್ಸು. ಅದರಲ್ಲೂ ನಂದು ಇಂಟ್ರೊಡಕ್ಷನ್ ವೀಡಿಯೋ ಒಂದು 26 ಜನ ನೋಡಿದ್ದಾರೆ. ಅದು ಒಂಚೂರು ವ್ಯೂಸ್ ಆಗಿರೋದು. ಅಂದರೆ ಈ ನನ್ನ ಪರ್ಟಿಕ್ಯುಲರ್ ವ್ಲಾಗ್ಸಲ್ಲಿ ಅದು ಒಂಚೂರು ವ್ಯೂಸ್ ಆಗಿದೆ. ಇನ್ನು 6 ಜನ ನೋಡ್ತಾರೆ, ಅದರಲ್ಲಿ 3 ಜನ 3 ಜನ ನಾವೇ ಇರ್ತೀವಿ. ಅದೇ ಒಂದು ಸ್ವಲ್ಪ ಬೇಜಾರು ನನಗೆ, ಆ ವ್ಯೂಸ್ ಬರ್ತಾ ಇಲ್ವಂತ. ಆ್ಯಂಡ್ ನಿನ್ನೆ ವ್ಲಾಗ್ ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನನಗೆ ತುಂಬ ಕೆಲಸ ಇತ್ತು. ನಾನೇನು ಅಂದ್ಕೊಂಡೆ, ವ್ಲಾಗ್ ಮಾಡ್ಕೊತಾನೆ ಮಾಡೋಣ ಅಂದ್ಕೊಂಡೆ. ಅದೆಲ್ಲ ಏನು ಮಾಡೋದು ವ್ಲಾಗಲ್ಲೇ, ಅದೇನು ಕ್ಲೀನಿಂಗಿಂದೆಲ್ಲ ತೋರಿಸೋದು ಅಂತ ನಾನೇನು ವ್ಲಾಗ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ನನ್ನ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ ಇನ್ಮೇಲಿಂದ. ಆಮೇಲೆ ಕಂಟಿನ್ಯೂಸ್ ಶಾರ್ಟ್ಸ್ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋರು ಯಾರು ನೋಡ್ತಿದ್ರೋ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಫೋರ್ಸ್ ಏನಿಲ್ಲ. ನಿಮಗೆ ಲೈಕ್ ಆದರೆ, ನಿಮ್ಗೆ ಇಷ್ಟ ಆದರೆ ಪ್ರತಿಯೊಂದು ವೀಡಿಯೋಸ್ನ ಲೈಕ್ ಮಾಡಿ. ಬಟ್ ಏನಪ್ಪ ಅಂದರೆ ನಿಂಗೇನಾದರೂ ಇಷ್ಟ ಆಗಲ್ಲ ಅಂದರೆ ಕಮೆಂಟ್ ಮೂಲಕ ಹೇಳಿ, ನನಗೇನು ಬೇಜಾರಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಕಷ್ಟಗಳನ್ನು ನಮ್ಮ ಹತ್ರ ಹೇಳಿ, ಅಷ್ಟೇ ನಾನು ಹೇಳೋದು. ಯಾಕಂದರೆ ನನಗೆ ಅನಿಸುತ್ತೆ ಎಷ್ಟು ವ್ಯೂಸ್ ಇರುತ್ತೆ ಗೊತ್ತಾ ಕೆಲವೊಂದು ಬ್ಲಾಗಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಆ ರೇಂಜಿಗಲ್ಲ. ಅಟ್ಲೀಸ್ಟ್ ಆ್ಯಾವ್ರೇಜ್ 50 ಜನ ಅನ್ನೋದು ಒಂದು ಬ್ಲಾಗ್ ನೋಡಬಾರ್ದಾ? ಒಬ್ಬರು ನೋಡ್ತಾ ಇಲ್ಲ. ಅದೇನು ನನ್ನ ವೀಡಿಯೋಸ್ ಎಲ್ಲೂ ಹೋಗ್ತಾನೆ ಅಲ್ವಾ ಅಂತ ಅನಿಸ್ಬಿಡುತ್ತೆ ಒಂದ್ಸತಿ. ಯಾಕಂದರೆ 6 ಜನ, ನಾನು ಒಂದು ವಾರ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ. ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು 10 ಜನನೂ ವ್ಲಾಗ್ಸ್ ನೋಡ್ತಿಲ್ಲ. ಬರೀ 6 ಜನ 5 ಜನ ನೋಡ್ತಾ ಇದ್ದಾರೆ. ಅದೇ ನನ್ನ ನಗು. ಅದಕ್ಕಿಂತ ಏನು ಬೇಜಾರು ಅಂದರೆ ಅದರಲ್ಲಿ 3 ಜನ ನನ್ನ ಫ್ರೆಂಡ್ಸೇ ಇದ್ದಾರೆ. ಅದರಲ್ಲಿ ನನ್ನ ಫ್ರೆಂಡ್ ಸ್ವಲ್ಪ ಬಟ್ಟೆ ಹಿಡ್ಕೊಳ್ಳೋದಿತ್ತು, ಒಂದು ನಂದೇ ಸ್ವಲ್ಪ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಿತ್ತು, ಮಾಡ್ಕೊತಾಯಿದ್ದೀನಿ. ಆ್ಯಂಡ್ ಈಗ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ನಾನು ಕಾಣಿಸ್ತಿದ್ದೀನಿ. ಸ್ವಲ್ಪ ಬಟ್ಟೆನ ಇಟ್ಕೊಳ್ಳೋದಿತ್ತು, ಹಿಡ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ಇದು ನಮ್ಮ ಮನೆ ದೇವ್ರ ವಾರ ಕೂಡ, ಭಾನುವಾರ. ಹಾಗಾಗಿ ನಾನು ದೇವ್ರ ಪೂಜೆನ ನೀಟಾಗಿ ಮಾಡಿಕೊಂಡೆ. ಆ್ಯಂಡ್ ಹೂವೆಲ್ಲ ತುಂಬ ಚೆನ್ನಾಗಿ ಅರಳಿತ್ತು. ಇದು ನಾನು ಸೆಲ್ಫಿ ಕ್ಯಾಮ್ರಾದಲ್ಲಿ ಕೆಲವೊಂದು ಸತಿ ವಿಡಿಯೋ ಮಾಡಿದಾಗ ಅದು ನಾನು ಎಡಗೈಲಿಂದ ಹಚ್ದಂಗೆ ಅನಿಸುತ್ತೆ. ದೇವರಿಗೆ ಕುಂಕುಮ ಭಂಡಾರ ಆಗಲಿ ನಾನು ಎಡಗೈಯಿಂದ ಏನು ಹಚ್ಚಿಲ್ಲ. ಬಟ್ ಸೆಲ್ಫಿ ಕ್ಯಾಮ್ರಾದಿಂದ ವಿಡಿಯೋ ಮಾಡಿರ್ತೀನಿ. ನಂದು ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರೋದ್ರಿಂದ ನಾನು ಒಂದೊಂದು ಸತಿ ಸೆಲ್ಫಿ ಕ್ಯಾಮ್ರಾದಿಂದನೇ ವಿಡಿಯೋಸ್ ಜಾಸ್ತಿ ಮಾಡೋದು. ಹಾಗಾಗಿ ಅದು ಡಸ್ಟ್ ಹೋಗ್ಬಿಟ್ಟಿದೆ. ನಾನು ಅದು ಲೆನ್ಸು ಒಂದು ಹೋದಾಗ ಅದನ್ನು ನಾನು ಕರೆಕ್ಟಾಗಿ ಇದು ಮಾಡ್ಕೊಳ್ಳಲ್ಲ. ಹಾಗಾಗಿ ಅದು ಸ್ವಲ್ಪ ಡಸ್ಟ್ ಕೂತ್ಕೊಂಡ್ಬಿಟ್ಟಿದೆ. ಹಂಗಾಗಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡೆ. ಬರೀ ಫೋನ್ ಟ್ರೈಪೋಡ್ ತಗೋ ಫಸ್ಟ್ ನಾನು. ಸೊ ಫಸ್ಟ್ ಟ್ರೈಪೋಡ್ ಬುಕ್ ಮಾಡಿದ್ದೀನಿ, ಬಂದರೆ ತೋರಿಸ್ತೀನಿ ಅದನ್ನು. ಸೊ ನಮ್ಮ ಮಾವ ಅವರು ಬರೋದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಸದ್ಯಕ್ಕೆ ಬೇಳೆ ಸಾರು ಅನ್ನ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಚಿಕನ್ ತರಿಸ್ತೀನಿ ಅಂತ ಹೇಳಿದರು. ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಟೊಮೊಟೊ ಖಾಲಿ ಆಗಿದೆ, ಹಾಗಾಗಿ ಜಸ್ಟ್ ಬೇಳೆ ಹಾಕಿ ಮಾಡ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿನ್ನೆ ಬ್ಲಾಗ್ ಆಗ್ತಿರೋದಕ್ಕೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೈಟ್ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಸ್ವಲ್ಪ ಬೇಗ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಮಧ್ಯಾಹ್ನದ ಬ್ಲಾಗ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ.